ಕ್ಷೇಮ ಅಭಿವೃದ್ಧಿಯ ಸಂಘದ ವತಿಯಿಂದ ಈ ಭಾಗದ ಜಂಗಮ ಸಮಾಜದ ವತಿಯಿಂದ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕಾಗಿ ಇಲ್ಲಿ ಎಲ್ಲ ಜಂಗಮ ಸಮಾಜದ ಹಿರಿಯರು ಪಾಲ್ಗೊಂಡಿರುವಂಥದ್ದು. ನಿನ್ನೆ ನಡೆದಿರುವಂಥ ಅಧಿವೇಶನದಲ್ಲಿ ಜಂಗಮ ಕ್ಷೇಮ ಅಭಿವೃದ್ಧಿಯ ಮಂಡಳಿಯ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಈ ಭಾಗದ ಶಾಸಕರು ಮಾಡಿರ್ತಕ್ಕಂಥದ್ದು ಅಭಿನಂದನಾರ್ಹವಾಗಿರುವಂಥ ಕೆಲಸ. ಭಾಳಷ್ಟು ಸುಮಾರು ವರ್ಷಗಳಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಡತನದಲ್ಲಿ ಭಾಳಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಡತನದಲ್ಲಿರ್ತಕ್ಕಂಥ ಈ ಜಂಗಮ ಸಮುದಾಯ ಭಾಳಷ್ಟು ಸರ್ಕಾರದಿಂದ ತುಳಿತಕ್ಕೆ ಒಳಗಾಗಿರುವಂಥ ಯಾವುದಾದರೂ ಸಮಾಜ ಇದ್ದರೆ ಅದು ಜಂಗಮ ಸಮಾಜ. ಆ ಜಂಗಮ ಸಮಾಜವನ್ನು, ಬಡತನದಲ್ಲಿರ್ತಕ್ಕಂಥ ಸಮಾಜವನ್ನು ಪರಿಗಣಿಸಿ ಈ ಭಾಗದ ಶಾಸಕರು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಿನ್ನೆ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಜಂಗಮ ಸಮಾಜದ ಹಿರಿಯರು ಸೇರಿಕೊಂಡು ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸ್ತಕ್ಕಂಥವ್ರು ಅದಾರೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಜಂಗಮ ಸಮಾಜಕ್ಕಾಗಲಿ, ಕರ್ನಾಟಕ ರಾಜ್ಯದ ಜಂಗಮರಿಗಾಗಲಿ, ಬಡತನದಲ್ಲಿರ್ತಕ್ಕಂಥ ಜಂಗಮರಿಗೆ ಒಂದು ಒಳಿತನ ಆಗಲಿ ಅನ್ನುವಂಥ ಸದುದ್ದೇಶದಿಂದ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಈ ಜಂಗಮ ಸಮಾಜದಿಂದ ಸುಮಾರು 10 ಜನ ಎಲ್ಲ ಹಿರಿಯರು ಸೇರಿಕೊಂಡು 224 ಶಾಸಕರಿಗೆ ಮನವಿಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಶಾಸಕರು ಕೂಡ ಅದರ ಬಗ್ಗೆ ವಿಚಾರ ಮಾಡಲಿಲ್ಲ, ವಿನಯ ಮಾಡಲಿಲ್ಲ, ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಲಿಲ್ಲ. ಆದರೆ ಈ ಭಾಗದ ನಮ್ಮ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ ಅವರು ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಿನ್ನೆ ನಡೆದಿರತಕ್ಕಂಥ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ, ಅಭಿನಂದನೆ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬರುವ ದಿನಮಾನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಂಸದರು ಈ ಜಂಗಮ ಸಮಾಜಕ್ಕೆ ಒಂದು ಏನಾದರೂ ಒಂದು ಕಾಯಕಲ್ಪವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಮನವಿಯನ್ನು ಬರುವ ದಿನಮಾನದಲ್ಲಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮುಂದಿನ ದಿನಮಾನದಲ್ಲಿ ಸ್ವಲ್ಪ ದಿವಸದಲ್ಲಿ ಅದನ್ನು ಸಮಯವನ್ನು ನಿಗದಿ ಮಾಡಿ ಅವರಿಗೆ ಮನವಿ ಮತ್ತೊಮ್ಮೆ ಕೊಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. ಬೇಗನೆ ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರದಿಂದ ಆಗಲಿ. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಬರುವ ದಿನಮಾನದಲ್ಲೂ ಕೂಡ ಅವರಿಗೆ ಒಂದು ಯೋಗ್ಯ ಸ್ಥಾನವನ್ನು ಸರ್ಕಾರದಲ್ಲಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಒಂದು ಬಹು ವರ್ಷಗಳ ಬೇಡಿಕೆಯಂತೆ ನಮ್ಮ ಜಂಗಮ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂತೇಳಿ ಸುಮಾರು ಒಂದು 8-10 ವರ್ಷದಿಂದ ಬೇಡಿಕೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಹೋದ ವರ್ಷ ಬೆಂಗಳೂರಿಗೆ ಎಲ್ಲ ಮುಖಂಡರು ಸೇರಿ ಒಂದು ನಿಯೋಗ ಕರ್ಕೊಂಡು ಹೋಗಿದ್ದೆವು. ಆ ನಿಯೋಗ ಸುಮಾರು 224 ಶಾಸಕರು, MLCಗಳು ಹಾಗೂ ಸಂಸದರಿಗೆ ಭೇಟಿಯ ಮುಖಾಂತರ ಒಂದು ಮನವಿ ಸಲ್ಲಿಸಿರುತ್ತೇವೆ. ಲಾಸ್ಟ್ ಟೈಮೇ ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಮಾತು ಕೊಟ್ಟಿದ್ದರು ಒಂದು ಕಾರ್ಯಕ್ರಮದಲ್ಲಿ, ನಿಮ್ಮದು ಏನು ಸಮಾಜದ ಬೇಡಿಕೆ ಅದ ನಾನು ಸರ್ಕಾರ ಮುಂದೆ ಇಡ್ತೀನಿ ಅಂಥೇಳಿ ಒಂದು ಮಾತು ಕೊಟ್ಟಿದ್ದರು. ಅದೇ ಮಾತಿನ ಪ್ರಕಾರ ಅವರು ನಿನ್ನೆ ಒಂದು ಅಧಿವೇಶನದಲ್ಲಿ ಒಂದು ನಮ್ಮ ಸಮಾಜದ ಆಗುಗಳು ಯಾವ ಥರ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಮತ್ತು ನಮ್ಮದು ಕಾಯಕ ಏನು ಒಂದು ಸವಿಸ್ತಾರವಾಗಿ ಹೇಳುವ ಮೂಲಕ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಗಮನ ಸೆಳೆದಿದ್ದಾರೆ. ಈ ಒಂದು ಗಮನ ಸೆಳೆದಿದ್ದಕ್ಕೆ ಅಂತಂತಂದ್ರೆ ಅವರಿಗೆ ಮೊದಲನೇಯಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ ಎಲ್ಲ ಸಮಾಜ ಪರವಾಗಿ. ಮತ್ತು ಮುಂದೆ ಬರುವಂಥ ದಿವಸದಲ್ಲಿ ನಮಗೇನು ಸರ್ಕಾರಕ್ಕೆ ಮನವಿ ಏನಾದಂತಂತಂದ್ರೆ ಆದಷ್ಟು ಬೇಗನೆ ನಮ್ಮದು ಒಂದು ಸಮಾಜಕ್ಕೆ ಒಂದು ಏನು ಆದ್ಯತೆ ಕೊಟ್ಟು ಒಂದು ನಿಗಮ ಮಂಡಳಿ ಬಹುಬೇಗ ಮಾಡಿ ನಮ್ಮ ಸಮಾಜದಲ್ಲಿ ಏನು ಬಡವರಿದ್ದಾರೆ ಅವರಿಗೆ ಒಂದು ಆಶಾಕಿರಣವಾಗಿ ಹೊಮ್ಮಬೇಕಂತೇಳಿ ಕೇಳ್ಕೊತಾ ಇದ್ದೀವಿ.